ದಯವಿಟ್ಟು ನೀನ್ ನನಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನ್ನ ಮನಸ್ಸಿನ ನೆಮ್ಮದಿನ ಹಾಳು ಮಾಡಬೇಡ ಪ್ಲೀಸ್ ಅಮ್ಮ. ಸ್ವಲ್ಪ ಹೊತ್ತು ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡು ಪ್ಲೀಸ್. ಕಲ್ಯಾಣಿ ಏನಾಯ್ತೆ? ಯಾಕೆ ಸುಮ್ಮನೆ ಗಾಬರಿ ಆಗಿದ್ಯಾ? ಮನೋಜ್ ಬರ್ತಿದ್ದಾರೆ. ಒಂದ್ ವೇಳೆ ಅವ್ರಿಗೇನಾದ್ರು ವಿಷಯ ಗೊತ್ತಾಗಿರ್ಬೋದಾ? ನನಗೆ ಅದೆಲ್ಲ ಗೊತ್ತಿಲ್ಲ. ಆದ್ರೆ ನೀನೇ ಏನೋ ಬಾಯ್ ಬಿಡೋದಕ್ಕೆ ಹೋಗ್ಬಿಡ. ಹಾಗೆ ನಾನು ಇಲ್ಲಿರೋ ವಿಚಾರನೂ ಹೇಳ್ಬಿಡ, ಗೊತ್ತಾಯ್ತಾ? ಸರಿ, ನಾನು ನೋಡ್ತೀನಿ. ಅಜ್ಜಿ ಅಜ್ಜಿ ಬಾಯ್ಲಿ ಯಾರು ಬಂದಿದ್ದಾರೆ ನೋಡು. ಅರೆ ಮೀನಾ, ಬಾಮ್ಮ. ಸೂರ್ಯ ಬಾಪ. ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀನಮ್ಮ. ಹೇಗಿದ್ದೀರಾ ಸೂರ್ಯ? ನಾನು ಚೆನ್ನಾಗಿದ್ದೀನಮ್ಮ. ನಿಮ್ಮ ಆರೋಗ್ಯ ಹೇಗಿದೆ? ಈಗ ಪರವಾಗಿಲ್ಲಪ್ಪ. ಅದು ಸರಿ, ನೀವೇನಿಲ್ಲಿ? ಅದು ಈ ಪೊಲೀಸ್ ಅವರು ಕಳೆದೋದವ್ರನ್ನ ಹುಡುಕ್ತಾರಲ್ಲ, ಹಂಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಮ್ಮ, ಇವರು ಅವ್ರ ಅಣ್ಣ. ಗೊತ್ತಮ್ಮ, ನೀವು ಮನೇಲಿ ನೋಡಿದ್ದೀನಿ. ಬನ್ನಿ ಹೇಳಿ. ಬನ್ನಿ ಬನ್ನಿ ಒಳಗಡೆ ಬಾ. ಕ್ರಿಶ್, ಕುತ್ಕೊಮ್ಮ. ಬಾಯಿ ಕ್ರಿಶ್. ಕೂತಿರಿ, ನಾನು ನೀರು ತಗೊಂಡು ಬರ್ತೀನಿ. ಯಾಕಮ್ಮ ಬಂದಿದ್ದಾರೆ? ಯಾಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ನಿನ್ನ ಬಗ್ಗೆ ಇನ್ನೂ ಸತ್ಯ ಅವ್ರಿಗೆ ಗೊತ್ತಾಗಿಲ್ಲ. ಅಯ್ಯೋ ಸರಿ ಆಗಿದ್ರೆ ಅವ್ರನ್ನ ಬೇಗ ಕಳಿಸು. ಸರಿ, ಹಳೆಯಂದ್ರು ಟೀ ಕುಡಿತಾರ ಕಾಫಿನ? ಏನಮ್ಮ ನೀನು ಈ ಟೈಮಲ್ಲಿ ಅದು ಇಂಪಾರ್ಟೆಂಟಾ? ಅಲ್ಲ ಕಣೆ, ಮೊದಲನೇ ಸರಿ ಹಳೆಯಂದ್ರು ಮನೆಗೆ ಬಂದಿದ್ದಾರೆ. ಓ ಅಮ್ಮ, ಮೊದಲು ಅವ್ರನ್ನ ಹೇಗೆ ಕಳ್ಸೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಹೋಗು, ಬೇಗ ಕಳ್ಸು. ಸರಿ, ನೀನು ಇಲ್ಲೇ ಇರು, ನಾನು ಹೋಗ್ಬಿಡ್ತೀನಿ. ತಗೋಪ್ಪ, ನೀರು ಕುಡೀರಿ. ಬೇಡ, ನನಗೆ ಬೇಡ. ನಾನು ಕುಡಿಮ್ಮ, ನಾನು ಕುಡಿತೀನಿ. ತಗೋಪ್ಪ. ಮೀನಾ, ತಗೊಂಬ ನೀರು. ನಿಮ್ಮ ಹೆಸರು ಏನು? ಮನೋಜ್. ನನ್ನ ಹೆಸರು ಕ್ರಿಶ್. ನಿಮ್ಮ ಏರೋಪ್ಲೇನ್ ಇದೆಯಾ? ಇದು ನಮ್ಮ ಅತ್ತೆ ಕೊಡ್ತಿದ್ದು. ಚೆನ್ನಾಗಿದ್ಯಾ ಅಜ್ಜಿ? ಅತ್ತೆ ಅಲ್ಲಿ ಕಾಣ್ತಿಲ್ಲ. ಅಮ್ಮ, ಇವನ್ ಯಾರ ಬಗ್ಗೆ ಹೇಳ್ತಿದ್ದಾನೆ? ನಿಮ್ಮ ಮಗಳು ದುಬೈಯಿಂದ ಬಂದ್ಬಿಟ್ಲಾ? ಅದು ನಮ್ಮ ಸಂಬಂಧಿಕರು ಹುಡುಗಿ ಒಬ್ಳು ಬರ್ತಾಳೆ, ಅವ್ರ ಬಗ್ಗೆ ಹೇಳ್ತಿದ್ದಾನೆ. ನಾನು ಹೇಳ್ತಿರೋದು ಕಲ್ಯಾಣಿ ಅತ್ತೆ ಬಗ್ಗೆ. ಕ್ರಿಶ್, ನಿನ್ ಬಾಯಿಲಿ ಅವ್ರಿಗೆ ತೊಂದರೆ ಕೊಡ್ಬೇಡ. ಅಜ್ಜಿ, ಇವ್ರನ್ನ ನೋಡಿ ನಾನೇ ಮನೆಗೆ ಕರ್ಕೊಂಡು ಬಂದೆ. ನೀವು ಕೂತಿರಿ, ನಾನು ಟೀ ಮಾಡ್ಕೊಂಡು ಬರ್ತೀನಿ. ಇಲ್ಲಮ್ಮ, ಬೇಡ, ಪರವಾಗಿಲ್ಲ. ಮೀನಾ, ನಿಮ್ಗೆ ಈ ಊರಲ್ಲಿ ಯಾರಾದ್ರೂ ಗೊತ್ತಿರೋರು ಇದಾರಮ್ಮ? ಹಾಗೆಲ್ಲ ಯಾರೂ ಇಲ್ಲಮ್ಮ. ಕೆಲವೊಬ್ರು ಕೆಲವ್ರು ಸಹವಾಸ ಸಾಕು ಅಂತ ಮನೆ ಬಿಟ್ಟು ಓಡಾಬಿಟ್ಟಿದ್ದಾರೆ. ಅವ್ರನ್ನ ಹುಡ್ಕೊಂಬಂದಿದ್ದೀವಿ ಅಷ್ಟೇ. ಅರ್ಥ ಆಗ್ಲಿಲ್ಲಪ್ಪ. ಏನಿಲ್ಲ ಅಮ್ಮ, ಮನೋಜ್ ಅವ್ರ ಹೆಂಡತಿ ರೋಹಿಣಿ ಅಂತ. ಅದೇ ಅವತ್ತು ನೀವು ತಾಳಿಶಾಸ್ತ್ರದ ದಿನ ನೋಡಿದ್ದೀರಾ ಅನ್ಸುತ್ತೆ. ಅವರು ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋಗಿದ್ದಾರೆ. ಅವ್ರನ್ನ ಹುಡ್ಕೊಂಡು ನಾವಿಲ್ಲಿಗೆ ಬಂದಿದ್ದು. ಅವರು ಇಲ್ಲಿಗೆ ಯಾಕೆ ಬರ್ತಾರೆ? ಅವ್ರೊಂದು ಪಾರ್ಲರ್ ನಡೆಸ್ತಾರಮ್ಮ.
ಅಲ್ಲಿಗೆ ಹೋಗಿ ದುಡ್ಡು ತಗೊಂಡು ಈ ಊರಿನ ಬಸ್ ಬಗ್ಗೆ ವಿಚಾರಿಸಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಅವ್ರನ್ನ ಹುಡ್ಕೊಂಡು ಬಂದ್ವಿ. ನಿಮ್ಮನ್ನ ಕೇಳಿದ್ರೆ ಏನಾದರೂ ಗೊತ್ತಾಗ್ಬೋದು ಅಂತ ಕ್ರಿಶ್ ಜೊತೆ ನಿಮ್ಮ ಮನೆಗೆ ಬಂದ್ವಿ. ಅಮ್ಮ, ಆ ಹೆಸರಲ್ಲಿ ನಿಮಗೆ ಗೊತ್ತಿರೋರು ಯಾರಾದರೂ ಈ ಊರಲ್ಲಿದ್ದಾರಾ? ಆ ಹೆಸರು ಕೇಳ್ತಿರೋದು ಇದೇ ಫಸ್ಟ್ ಅಪ್ಪ. ನನ್ಗೆ ಯಾರು ಗೊತ್ತಿಲ್ಲ. ಅಮ್ಮ, ಆ ಹುಡುಗಿನ ಈ ಊರಲ್ಲಿ ಎಲ್ಲಾದರೂ ನೋಡಿದ್ದೀರಾ? ಆ ಹುಡುಗಿನ ನಾನು ಒಂದೇ ಸರಿ ಅಲ್ವಪ್ಪ ನೋಡಿದ್ದು. ಆ ಹುಡುಗಿ ಮುಖನೂ ನನಗಷ್ಟು ನೆನಪಿಲ್ಲಪ್ಪ. ಅಮ್ಮ, ಇವರೇ ನೋಡಿ. ಈ ಊರಲ್ಲಿ ಎಲ್ಲಾದರೂ ಇವಳನ್ನ ನೋಡಿದಿರಾ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ ಹೇಳಿ. ಇಲ್ಲಪ್ಪ, ನಾನು ಈ ಹುಡುಗಿನ ಎಲ್ಲೂ ನೋಡಿಲ್ಲ. ಅಂಕಲ್ ನನಗೆ ತೋರಿಸಿ ನಾನು ನೋಡ್ತೀನಿ. ಕ್ರೇಶ್, ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು. ಅಮ್ಮ, ಅವ್ರು ಈ ಊರಿನ ಬಸ್ ಬಗ್ಗೆನೇ ವಿಚಾರಿಸಿದ್ದಾರೆ. ಈ ಊರಿಗೆ ಬರ್ತಾ ಮಧ್ಯದಲ್ಲಿ ಸಣ್ಣ ಸಣ್ಣ ಊರು ಎಷ್ಟೋ ಇದೆ, ಅಲ್ಲೆಲ್ಲಾದ್ರೂ ಇಳ್ಕೊಂಡಿರ್ಬೇಕಪ್ಪ. ಇದೇ ಊರಿಗೆ ಬಂದಿರ್ತಾರೆ ಅಂತ ಹೇಗೆ ಹೇಳಕ್ಕಾಗತ್ತೆ? ಆ ಥರ ಈ ಊರಲ್ಲಿ ಯಾರೂ ಇಲ್ಲಮ್ಮ. ಅಮ್ಮ, ಮಲೇಷ್ಯಾದಲ್ಲಿರೋರು ಇಲ್ಲಿ ಯಾರಾದರೂ ಇದ್ದಾರಾ? ಅಥವಾ ಅಲ್ಲಿಗೆ ಸಂಬಂಧಪಟ್ಟವರು ಇಲ್ಲಿ ಯಾರಾದರೂ ಇದ್ದಾರಾ? ಹಾಗೆ ಈ ಊರಲ್ಲಿ ಯಾರೂ ಇಲ್ಲಮ್ಮ. ಮುಗೀತು ಕಣ. ಇನ್ನು ನೀನು ಪೌಡ್ರಮನ್ನ ಮಲೇಷ್ಯಾಗ ಹೋಗಿ ಹುಡುಕ್ಬೇಕು. ರೋಹಿಣಿ ಅಂತ ಒಳ್ಳೆ ಹುಡುಗಿ ನನ್ನ ಜೀವನದಲ್ಲಿ ಹೆಂಡತಿಯಾಗಿ ಬಂದಿದ್ದು ನನ್ನ ಅದೃಷ್ಟ. ಆದರೆ ಇವತ್ತು ಅವಳ ಕಳ್ಕೊಂಡ್ಬಿಟ್ಟೆ. ನಾನು ಸುಳ್ಳು ಹೇಳಬಾರ್ದಾಗಿತ್ತು. ದೊಡ್ಡ ತಪ್ಪಾಡ್ಬಿಟ್ಟೆ. ಅವಳು ಎಲ್ಲಿ ಹೋದ್ಲು, ಏನು ಹೋದ್ಲು ಅನ್ನೋ ಸುಳಿವೆ ನನಗಿಲ್ಲ. ರೋಹಿಣಿ, ಸಾರಿ ರೋಹಿಣಿ, ಸಾರಿ. ಅಳ್ಬೇಡಿಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಅವಳು ನನಗೋಸ್ಕರ ಇಷ್ಟ ಮಾಡಿದಾಳೆ. ನನ್ನ ಜೀವನದಲ್ಲಿ ಒಂದು ಹುಡುಗಿ ನನಗೆ ಮೋಸ ಮಾಡಿಕೊಟ್ಟೋದ್ಲು. ಅಕ್ಕ, ಇವತ್ತೇ ತರ ನನ್ನ ಜೀವನದಲ್ಲಿ ಕಾಲಿಟ್ಟಿದ್ದು ನನ್ನ ರೋಹಿಣಿ. ನನ್ನ ಜೀವನದಲ್ಲಿ ಮತ್ತೆ ನನಗೆ ಸಂತೋಷ ತಂದಿದ್ದು ಅವಳೆ. ಇವತ್ತು ನಾನು ಮಾಡಿದ ತಪ್ಪಿಗೆ ಆ ದೇವತೆ ನನ್ನ ಬಿಟ್ಟು ಹೊರಟೋಗಿದ್ದಾಳೆ. ಅವಳಿಗಿಂತ ನನ್ನ ಮೇಲೆ ನಂಬಿಕೆ ಜಾಸ್ತಿ. ನಾನು ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋದು ಈ ಭೂಮಿ ಮೇಲೆ ನನ್ನ ತಾಯಿ ಮಾತ್ರ. ಆದ್ರೆ ಅವ್ರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ತೋರಿಸಿದ್ದು ನನ್ನ ರೋಹಿಣಿ. ನನ್ನ ತಾಯಿ ಆದ್ಮೇಲೆ ನಾನು ಹೆಚ್ಚಾಗಿ ಇಷ್ಟಪಡೋದು, ಪ್ರೀತಿಸೋದು ಅವಳನ್ನ. ಅಜ್ಜಿ, ಯಾಕೆ ಅಂಕಲ್ ಅಳ್ತಿದ್ದಾರೆ? ಮದ್ವೆ ಮುಂಚೆನೆ ನಾನೊಂದು ಕೆಲಸ ಕಳ್ಕೊಂಡಿದ್ದೆ. ಅದೇ ನನ್ನ ರೋಹಿಣಿ ನನಗೆ ಧೈರ್ಯ ತುಂಬಿ ನನಗೆ ಇನ್ನೂ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ರು. ನನಗೆ ಕೆಲಸ ಇಲ್ಲ ಅಂತ ಗೊತ್ತಿದ್ರು ನನ್ನ ಮದುವೆ ಆಗ್ಲು. ನನ್ನ ಅಷ್ಟು ಪ್ರೀತಿ ಮಾಡಲು ಅವಳಿಗೆ ನಾನು ಸುಳ್ಳು ಹೇಳ್ಬಿಟ್ಟೆ. ಅವಳ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೋ ಏನೋ. ನಾನು ಈ ನೋವನ್ನ ಅವಳಿಗೆ ಕೊಡಬಾರ್ದಾಗಿತ್ತು. ನನ್ನ ರೋಹಿಣಿ ಇಲ್ದೆ ನನಗೆ ಈ ಜೀವನನೇ ಇಲ್ಲ.
ಇಷ್ಟು ದಿನ ಕೆಲಸ ಇಲ್ಲ ಅಂದಾಗ ಯಾವುದೊಂದು ಕೆಲಸ ಸಿಗುತ್ತೆ ಅಂತ ಆರಾಮಾಗಿದ್ದೆ. ಆದ್ರೆ ಅದು ನನ್ನ ರೋಹಿಣಿನ ನನ್ನಿಂದ ದೂರ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಒಬ್ಬ ಗಂಡಸು ಹೇಗೆಲ್ಲ ಇರಬಾರ್ದು, ಹೇಗೆಲ್ಲ ನಡ್ಕೋಬಾರ್ದು, ಹಾಗೆ ನಾನು ಇದ್ಬಿಟ್ಟೆ. ರೋಹಿಣಿ ಇಲ್ದೆ ನನ್ನ ಜೀವನ ಕತ್ಲಾಗ್ಬಿಟ್ಟಿದೆ. ನನಗೆ ಈಗ ಅರ್ಥ ಆಗ್ತಿದೆ, ರೋಹಿಣಿನೇ ನನಗೆಲ್ಲ. ರೋಹಿಣಿ ಇಲ್ದೆ ನನ್ ಏನೂ ಇಲ್ಲ ಅಂತ. ಅವಳು ಇಲ್ದೆ ನನ್ನ ಮನೆಗೆ ಹೋಗಲ್ಲ. ಆದ್ರೆ ಅವಳನ್ನ ಎಲ್ಲಿಂದ ಹುಡುಕ್ಲಿ? ನಾನು ನನ್ನ ರೋಹಿಣಿನ ನೋಡ್ಬೇಕು. ನಾನು ಮಾಡಿರೋ ತಪ್ಪಿಗೆ ಅವಳು ಕಾಲ್ ಬಿದ್ದು ಕ್ಷಮೆ ಕೇಳಿ ಅವಳ ಜೊತೆ ಬಾಳ್ಬೇಕು. ನಾನು ಮಾಡಿದ ತಪ್ಪಿಗೆ ಅವಳು ಯಾವ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೇನೆ. ಅವಳು ನಾನು ಯಾವ ಕೆಲ್ಸಕ್ಕೆ ಹೋಗು ಅಂದ್ರೂ ನಾನು ಹೋಗ್ತೀನಿ. ಯಾವ ಕೆಲ್ಸಕ್ಕೆ ಬೇಕಾದ್ರು. ನನ್ನ ಓದು, ನನ್ನ ಟ್ಯಾಲೆಂಟು ನನಗೆ ಮುಖ್ಯ ಅಲ್ಲ. ರೋಹಿಣಿ ನನ್ನ ಜೊತೆ ಇರೋದು ಮಾತ್ರ ಮುಖ್ಯ.